ಅದೇ ರೀತಿಯಲ್ಲಿ ರಸ್ತೆ ಬದಿಗಳಲ್ಲಿ ಜಿಲ್ಲಾಡಳಿತ ಮುಖಾಂತರ ಫ್ಲೆಕ್ಸ್ ಗಳನ್ನ ಹೋರ್ಡಿಂಗ್ಸ್ ಗಳನ್ನ ಅಳವಡಿಸಿ ಅಲ್ಲಿ ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಮೂವರು ಒಂದು ರಾಷ್ಟ್ರಧ್ವಜದ ಹಿಂದೆ ನಿಂತುಕೊಂಡು ಅವರು ಶಾಂತಿಯನ್ನ ಸಂದೇಶವನ್ನು ಸಾರುವಂತಹ ಕೆಲವೊಂದು ಫ್ಲೆಕ್ಸ್ ಗಳನ್ನ ನೀವು ರಸ್ತೆ ಬದಿಗಳಲ್ಲಿ ಅಳವಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಶಾಂತಿಯ ಸಭೆಗಳನ್ನ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಬೇಕು. ನಮ್ಮ ಮಿತ್ರರು ಹೇಳಿದಾಗೆ ಇನ್ನು ಪ್ರತಿ ತಿಂಗಳು ಕೂಡ ಕನಿಷ್ಠ ನಾವು ಒಮ್ಮೆಯಾದ್ರೂ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಸೇರಿ ಅದರೊಂದು ಪರಾಮರ್ಶೆ ಮಾಡಬೇಕು. ಎಲ್ಲಿಯವರೆಗೆ ನಮ್ಮ ಶಾಂತಿ ಯಾತ್ರೆ ಮುಟ್ಟಿದೆ, ಅದರಿಂದ ಏನು ಪ್ರಯೋಜನ ಆಗಿದೆ, ಏನು ಬದಲಾಗಿದೆ ಅನ್ನೋ ಒಂದು ಅವಲೋಕನ ಸಭೆ, ಒಳ್ಳೆಯ ಶಾಂತಿ ಮಂತ್ರವನ್ನು ನಾವು ಮಕ್ಕಳಲ್ಲಿ ತುಂಬಿಸುವಂತ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ. ನಮಸ್ಕಾರ. ಪದ್ಮನಾಭ ಹೇಳಿ ಬಂಟ್ವಾಳ ಅದೇ ರೀತಿ ಇತರ ಎಲ್ಲರೂ ಕಲ್ಲಡ್ಕ ಪ್ರಭಾಕರ ಭಟ್ರನ್ನು ತಾಕತ್ತಿದ್ರೆ ರಮಣಾತ್ರಿಯವರು ಬಂಧಿಸಲಿಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ರಮಣಾತ್ರಿಯವರಿಗೆ ಬಂದ ದೊಡ್ಡ ರಾಜಕೀಯ ಪಕ್ಷ ಅವರು ಸೇರ್ಲಿಲ್ಲ. ಆಗ ಅವರ ಮನಸ್ಸಿನಲ್ಲಿ ಇನ್ನೊಂದು ಬರ್ತೀನಿ, ಮಾತಾಡ್ತೀನಿ, ಏನಾದ್ರು ಸೇವೆ ಮಾಡ್ಲಿಕ್ಕೆ ಯಾವ ನಗರಸಭೆಗೆ ಪಂಚಾಯತ್ ದುಡ್ಡು ಕೇಳಲಿಕ್ಕೆ ಬರ್ತೇನೆ. ಆಗಿರುವಾಗ ದೊಡ್ಡ ಕೆಲಸಗಾರಾಗ್ತದೆ. ಆಗಿರುವಾಗ ಇವತ್ತು ಹೋಗುವಾಗ ನನಗೆ ನನ್ನ ಮಟ್ಟಿಗೆ ಸ್ವಲ್ಪ ಬೇಜಾರು. ಈ ಗಲಾಟೆ ನಿಲ್ಬೇಕು. ನಾವೆಲ್ಲ ಒಟ್ಟಿಗೆ ಸೇರಿ ಬಿಜೆಪಿ ಅಥವಾ ಇನ್ನಿತರ ಪಕ್ಷ ನಾವು ಒಟ್ಟಿಗೆ ಸೇರಿ ಇದೇ ಪ್ರಕಾರ ಮುಂದುವರಿಸಿ ಹೋದ್ರೆ ಈ ಶಾಂತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ. 106 ಶಾಂತಿ ಸಭೆಯಲ್ಲಿ ನಾನು ಸೇರಿದವ. ನನ್ನ ಮಟ್ಟಿಗೆ ಹೇಳುದು 55, 74, 82 2 ವರ್ಷ ಪ್ರಾಣ ಹೋಯ್ತು. ಅಥವಾ ಮುಂದೆಸ್ಕೊಂಡು ಎಲ್ಲರೂ ಶಾಂತಿಯನ್ನು ಕಾಪಾಡಿ ನಾವು ಸಹಕಾರ ಕೊಡಬೇಕಂತ ನನ್ನ ಪ್ರಾರ್ಥನೆ. ಜಯಂತಿ ಎದಿನ ಬಂತೇಳಿ ಕಲ್ಲಡ್ಕ 4,74,000 ಜನರು ಹೇಗೆ ಬದುಕ್ತಾರೆ, ಬಹಳ ಪ್ರೀತಿ ವಿಶ್ವಾಸದಿಂದ ಬದುಕ್ತಾರೆ. ಕೆಲವೇ ಸಮಾಜದಲ್ಲಿ 1-2% ಜನರಿಂದ ಬಂಡವಾಳ ಹೂಡಿಕೆ ಬರುವಾಗ ಅಲ್ಲಿ ಶಾಂತಿ ಸಮಾಧಾನ ಇರಲಿಲ್ಲ, ಬಂಡವಾಳ ಹೂಡುವವರು ಇಲ್ಲಿ ಬರುವುದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ವಿದ್ಯಾವಂತ ಗ್ರಾಜುಯೇಟ್